ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಗದಾ ವ್ಲಾಗ್ಸ್. ಇವತ್ತು ಮೊದಲ ಶ್ರಾವಣ ಶುಕ್ರವಾರ. ಸರ್ಪ್ರೈಸ್ ಏನಂದರೆ ಇವತ್ತು ಗಣಿಕಾ ಬದಲು ಧನಿಕಾ ಎದ್ಬಿಟ್ಟಿದ್ದಾಳೆ. ಫಸ್ಟು ಇವರಿಬ್ಬರು ಸೇರಿಕೊಂಡ್ರೆ ಬೇಗ ರೆಡಿ ಆದರು ಅಂತಲೇ ಹೇಳಬೇಕು. ಧನಿಕಾ, ಏನಕ್ಕೆ ಇಷ್ಟು ಬೇಗ ಎದ್ದೆ? ಧನಿಕಾಗೆ ದೇವ್ರಿಗೆ ನಮಸ್ಕಾರ ಮಾಡಿಸಿ ಟೈಮ್ ನೋಡಿದ್ರೆ ಆಗಲೇ 6:30 ಆಗಿತ್ತು. ಗಣಿಕಾ ಇನ್ನೂ ಎದ್ದೇ ಇಲ್ಲ. ಗಣಿಕನ್ನ ಎದೊಳಿಸ್ಬಿಟ್ಟು ನಾನು ಸ್ವಲ್ಪ ರವೆನ ನೆನೆಸಿಟ್ಬಿಟ್ಟು ಬರ್ಲಿಕ್ಕೆ ಹೋದೆ. ಗಣಿಕಾನ ಮೇಂಟೈನ್ ಮಾಡ್ಬೋದು, ಆದರೆ ಧನಿಕಾನ ಮೇಂಟೈನ್ ಮಾಡೋಕ್ಕಾಗಲ್ಲ. ಧನಿಕಾಗೆ ನಾನೇ ಬೇಕು. ಗಣಿಕಾ ದೇವ್ರಿಗೆ ಕೈ ಮುಕ್ಕೊಂಡ್ಳು, ಬೇಗ ಫ್ರೆಶ್ ಅಪ್ ಆಗು, ತಂಗಿ ಜೊತೆ ಆಟ ಆಡಬೇಡ, ಲೇಟ್ ಆಗಿಬಿಡುತ್ತೆ ಅಂತ ಹೇಳಿದೆ. ಆದರೂ ಕೇಳಲಿಲ್ಲ. ಬರೋ ಟಾಯ್ಸ್ ಎಲ್ಲ ಎತ್ಕೊಂಡು ಅಕ್ಕ ತಂಗಿರಿಬ್ಬರು ಆಡಿಕೊಂಡು ಜಗಳ ಮಾಡ್ತಾಯಿದ್ರು ಟಾಯ್ಗೋಸ್ಕರ. ಬ್ರಷ್ ಮಾಡೋಕ್ಕೆ ಹೇಳಿದೆ. ಗಣಿಕಾ ಜೊತೆ ಧನಿಕಾನೂ ಹೋಗ್ಬಿಟ್ಟಿದ್ಲು. ಅವಳಿಗೆ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾಳೆ. ಗಣಿಕಾಗೆ ಟಿಫನ್ ರೆಡಿ ಮಾಡೋಣ ಅಂತ ಹೋದೆ. ರವೆ ನೆನೆಸಿಟ್ಟಿದ್ದೆ ಅಂತ ಹೇಳಿದೆ. ನಾನು ಯಾವಾಗೂ ರವೆ ದೋಸೆ, ಗೋಧಿ ದೋಸೆ, ರಾಗಿ ದೋಸೆನೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅವಳಿಗೆ ಕೊಡೋದು. ಮಧ್ಯಾಹ್ನ ರೈಸ್ ತಿಂತಾಳೆ, ನೈಟು ಮುದ್ದೆ ರೈಸ್ ಎರಡೂ ತಿನ್ನಿಸ್ತೀನಿ. ದೋಸೆ ಹಾಕಿ ಅವಳಿಗೆ ರವೆ ಚೆನ್ನಾಗಿ ನೆಂದಿತ್ತು. ದೋಸೆ ತುಂಬ ಸಾಫ್ಟಾಗಿ ಬರುತ್ತೆ. ಈವನ್ ನಾನು ಆಯಿಲ್ ಕೂಡ ಯೂಸ್ ಮಾಡಲ್ಲ. ಮಾರ್ನಿಂಗ್ ಯಾಕೆ ಅವಳಿಗೆ ಹಾಲು ಕೊಡಲ್ಲ ಅಂದರೆ, ಅವಳು 1 ಅವರ್ ಜರ್ನಿ ಮಾಡ್ಕೊಂಡು ಹೋಗ್ತಾಳೆ ಸ್ಕೂಲ್ಗೆ. ಸೊ ಅವಳಿಗೆ ವಾಮಿಟ್ ಬರೋ ಥರ ಆಗುತ್ತೆ ಅಂದ್ಬಿಟ್ಟು ಸ್ಕೂಲಿಂದ ಬಂದಿದ್ದ ತಕ್ಷಣ ಹಾಲು ಕುಡಿತಾಳೆ ಊಟ ತಿಂದು, ಆಮೇಲೆ ಮಲಗ್ತಾಳೆ. ನೋಡಿದ್ರಲ್ಲ ದೋಸೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಈವನ್ ನಾನು ಆಯಿಲ್ ಹೇಳ್ದಂಗೆ ಆಗಲೇ ಆಯಿಲ್ ಕೂಡ ಹಾಕಿಲ್ಲ. ದೋಸೆ ಜೊತೆಗೆ ಇವತ್ತು ಅವಳಿಗೆ ಫೇವ್ರೆಟ್ ಬೆಂಡೆಕಾಯಿ ಪಲ್ಯ, ಅದನ್ನು ಮಾಡಿದ್ದೀನಿ. ಗಣಿಕಾ, ಬಿಸ್ಕೆಟ್ ಹಾಕಿದ್ದೀನಿ, ವ್ಯಾನಲ್ಲಿ ತಿನ್ನು. ನೋ ಜಂಕ್ ಫುಡ್, ನೋ ಬಿಸ್ಕೆಟ್. ಏಕೆ? ಅಕ್ಕ ಜೊತೆ ಸೇರ್ಕೊಂಡ್ಬಿಟ್ರೆ ಬೆಳಗ್ಗೆ ಹೊತ್ತು ಆಟನೇ ಆಟ. ಇವರಿಬ್ಬರನ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ನಾನು ಈವ್ನಿಂಗ್ ವ್ಲಾಗು, ಡೇ ವ್ಲಾಗು ಮಾಡೋಕ್ಕಾಗ್ತಾಯಿಲ್ಲ. ಜಸ್ಟ್ ಮಾರ್ನಿಂಗ್ ಅಷ್ಟೇ ಮಾಡ್ತಾಯಿದ್ದೆ. ಧನಿಕಾಗೆ ಹಾಲು ಕೊಡೋಣ ಅಂತ ಹೋದೆ. ಆ ಬಾಟಲ್ನ ನಾನು ಮೀಶೋನಲ್ಲಿ ತೊಗೊಂಡಿದ್ದು. 2 ಬಾಟ್ಲಿಗೆ 300 ಏನೋ ಆಗುತ್ತೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ. ಅದರಲ್ಲಿ ಎಷ್ಟೇ ಬಿಸಿ ಹಾಕಿದ್ರೂ ಏನೂ ಆಗಲ್ಲ. ಹೊರಗಡೆ ಈಸಿಯಾಗಿ ಕ್ಯಾರಿ ಕೂಡ ಮಾಡ್ಬೋದು. ಗಣಿಕಾಗೆ ಅವರಪ್ಪ ಶೂ ಹಾಕ್ತಾಯಿದ್ದಾರೆ. ಗಣಿಕಾ ತರಲೆ ಅಂದರೆ ತರಲೆ. ಅವಳಿಗೆ ವಾಟರ್ ಫಿಲ್ ಮಾಡಿ ಲಂಚ್ ಬ್ಯಾಗ್ ರೆಡಿ ಮಾಡಿ ಅವಳಿಗೆ ಲಂಚ್ ಬ್ಯಾಗ್ ಕೊಟ್ಟು ಕಳಿಸ್ದೆ.